ಹಾಯ್ ಹಾಯ್ ನಾನು ಕೀರ್ತಿ, ನೀವಿದ್ದೀರಾ ಕೀರ್ತಿ ಕಾಮರ್ಸ್ ಕ್ಲಾಸಲ್ಲಿ. ಇವತ್ತು ನಾನು 2025-26ನೇ ಸಾಲಿನ ಸೆಕೆಂಡ್ PU ಪಬ್ಲಿಕ್ ಎಕ್ಸಾಮ್ನ ಅಕೌಂಟೆನ್ಸಿ 3ನೇ ಮಾಡೆಲ್ ಕ್ವಶನ್ ಪೇಪರ್ ಡಿಸ್ಕಸ್ ಮಾಡ್ತಾ ಇದ್ದೀನಿ. ನನ್ನ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಫಸ್ಟ್ ಕ್ವಶನ್: the balance of reserve and other accumulated profits at the time of admission of a new partner are transferred to ಅಂತ ಹೇಳಿದ್ದಾರೆ. ಅಂದರೆ ಅಡ್ಮಿಷನ್ ಆಫ್ ಅ ಪಾರ್ಟ್ನರ್ದು ಚಾಪ್ಟರ್ ಇದೆ ಅಲ್ವಾ, ಅದರಿಂದ ನಿಮಗೆ ಕ್ವಶನ್ಸ್ ಕೊಡುವಾಗ ಫಸ್ಟಿಗೆ ಒಂದು ಬ್ಯಾಲೆನ್ಸ್ ಶೀಟ್ ಕೊಡ್ತಾರಲ್ವಾ, ಆ ಬ್ಯಾಲೆನ್ಸ್ ಶೀಟಲ್ಲಿ ರಿಸರ್ವ್ ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ ಇದ್ದರೆ ಅದನ್ನು ನೀವು ಹೇಗೆ ಎಪೋರ್ಷನ್ ಮಾಡ್ತೀರಾ ಅಂತ ಕೇಳ್ತಿರೋದು, ಯಾವ ರೀತಿ ಟ್ರಾನ್ಸ್ಫರ್ ಮಾಡ್ತೀರಾ ಅಂತ. ಸೊ ಅದನ್ನು ನಾವು ಓಲ್ಡ್ ಪಾರ್ಟ್ನರ್ಸ್ ಇನ್ ಓಲ್ಡ್ ರೇಷಿಯೋದಲ್ಲಿ ಟ್ರಾನ್ಸ್ಫರ್ ಮಾಡ್ತೇವೆ. ನೆಕ್ಸ್ಟ್, ದ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಎಮಂಗ್ ಕವನ, ಕಾವ್ಯ ಆ್ಯಂಡ್ ಕೀರ್ತಿ ವ್ಯಾರ್ 2:2:1. ದ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆಫ್ಟರ್ ಕಾವ್ಯಾಸ್ ರಿಟೈರ್ಮೆಂಟ್ 3:2. ದ ಗೇನ್ ರೇಷಿಯೋ. ಸೊ ಗೇನ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಹೇಳಿದ್ದಾರೆ. ಅಂದರೆ ನೀವಿಲ್ಲಿ ಒಂದು ಫಾರ್ಮುಲಾ ಯೂಸ್ ಮಾಡಿಕೊಂಡೇ ಫೈಂಡ್ ಔಟ್ ಮಾಡಬೇಕು. ಗೇನ್ ರೇಷಿಯೋ ಇಸ್ ಈಕ್ವಲ್ ಟು ನ್ಯೂ ಶೇರ್ ಮೈನಸ್ ಓಲ್ಡ್ ಶೇರ್. ಸೊ ಮೂವರು ಪಾರ್ಟ್ನರ್ಸ್ ಯಾರು? ಕವನ, ಕಾವ್ಯ, ಕೀರ್ತಿ. ಸೊ ಅವರ ಓಲ್ಡ್ ಶೇರ್ ಎಷ್ಟು? 2:2:1. ನ್ಯೂ ಶೇರ್ ಎಷ್ಟು? 3:2. ರಿಟೈರ್ಡ್ ಆಗಿರುವಂಥದ್ದು ಕಾವ್ಯ. ನೆಕ್ಸ್ಟ್, ಗೇನ್ ರೇಷಿಯೋ. ಗೇನ್ ರೇಷಿಯೋ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಿ? ನ್ಯೂ ಶೇರ್ ಮೈನಸ್ ಓಲ್ಡ್ ಶೇರ್. ನ್ಯೂ ಶೇರ್ ಎಷ್ಟು? 3/5. ಹೌದಾ? ಓಲ್ಡ್ ಶೇರ್ ಎಷ್ಟು ಕವನದು? 2/5. ಹಾಗೆಯೇ ಕೀರ್ತಿದು ನ್ಯೂ ಶೇರ್ ಎಷ್ಟು? 2/5. ಓಲ್ಡ್ ಶೇರ್ ಎಷ್ಟು? 1/5. ಸೊ ಡಿನಾಮಿನೇಟರ್ ಈಕ್ವಲ್ ಇರೋದ್ರಿಂದ ನಿಮ್ಮ ಆನ್ಸರಲ್ಲಿ ಕೂಡ ಡಿನಾಮಿನೇಟರ್ ಸೇಮ್ ಬರ್ತದೆ. ಸೊ 3/5 2/5 ಇರೋದ್ರಿಂದ ಆನ್ಸರಲ್ಲಿ ಕೂಡ ಡಿನಾಮಿನೇಟರ್ 5 ಆಗೇ ಇರ್ತದೆ. ಸೊ ನ್ಯೂಮರೇಟರ್ ಏನಾಗ್ತದೆ? 3 - 2 ಅಂದರೆ 3 - 2 = 1. ಸೊ 1/5 ಆನ್ಸರ್. ನೆಕ್ಸ್ಟ್ ಕೀರ್ತಿದು 2/5 - 1/5. ಡಿನಾಮಿನೇಟರ್ 5 ಅಂತ ಇರೋದ್ರಿಂದ ಆನ್ಸರಲ್ಲಿ ಕೂಡ ಡಿನಾಮಿನೇಟರ್ 5 ಆಗಿರ್ತದೆ. 2 - 1 = 1. ಸೊ ದ ಆನ್ಸರ್ ಈಸ್ 1/5. ಹಾಗಾದರೆ ಗೇನ್ ರೇಷಿಯೋ ಆಫ್ ಕವನ ಆ್ಯಂಡ್ ಕೀರ್ತಿ, ಕವನ ಮತ್ತು ಕೀರ್ತಿಯ ಗೇನ್ ರೇಷಿಯೋ ಎಷ್ಟು? 1/5:1/5. ಸೊ 1/5:1/5 ಅಂದರೆ ನೀವು 1:1 ಅಂತ ಬರಿತೀರಿ. ಸೊ ಇದು ನಿಮ್ಮ ಆನ್ಸರ್ ಆಗಿರ್ತದೆ. ಸೊ ದ ಆನ್ಸರ್ ಇಸ್ 1:1. ನೆಕ್ಸ್ಟ್ ಕ್ವಶನ್: ದ ಫಾಲೋವಿಂಗ್ ಜರ್ನಲ್ ಎಂಟ್ರಿ ಅಪಿಯರ್ಸ್ ಇನ್ ದ ಬುಕ್ ಆಫ್ ಎ ಕಂಪನಿ. ಸೊ ಇದು ಒಂದು ಜರ್ನಲ್ ಎಂಟ್ರಿ ಅವ್ರು ನಿಮಗೆ ಕೊಟ್ಟಿದ್ದಾರೆ. ಡಿಬೆಂಚರ್ ಅಪ್ಲಿಕೇಶನ್ ಆ್ಯಂಡ್ ಅಲಾಟ್ಮೆಂಟ್ ಅಕೌಂಟ್ ಡೆಬಿಟ್ 95,000. ಲಾಸ್ ಆನ್ ಇಶ್ಯೂ ಆಫ್ ಡಿಬೆಂಚರ್ ಅಕೌಂಟ್ ಡೆಬಿಟ್ 10,000. ಟು 10% ಡಿಬೆಂಚರ್ 1 lakh. ಟು ಪ್ರೀಮಿಯಂ ಆನ್ ರಿಡಮ್ಷನ್ ಆಫ್ ಡಿಬೆಂಚರ್ 5,000. In this case, debentures are issued at a discount of dash ಅಂತ ಕೊಟ್ಟಿದ್ದಾರೆ. ಅಂದರೆ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗಿದ್ದು ಡಿಸ್ಕೌಂಟಿನ ಪರ್ಸೆಂಟೇಜ್ ಎಷ್ಟು ಅಂತ. ಡಿಸ್ಕೌಂಟಿನ ಪರ್ಸೆಂಟೇಜ್ ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಿ ನೋಡಿ. ಆ್ಯಕ್ಚುಲಿ ಇಲ್ಲಿ ನೋಡಿ, ಡಿಬೆಂಚರ್ ಅಪ್ಲಿಕೇಶನ್ ಆ್ಯಂಡ್ ಅಲಾಟ್ಮೆಂಟ್ ಅಕೌಂಟ್ 95,000. ಲಾಸ್ ಆನ್ ಇಶ್ಯೂ ಆಫ್ ಡಿಬೆಂಚರ್ 10,000. 10% ಡಿಬೆಂಚರ್ 1 lakh. ಪ್ರೀಮಿಯಂ ಆನ್ ರಿಡಮ್ಷನ್ ಆಫ್ ಡಿಬೆಂಚರ್ 5,000 ಅಂತ ಹೇಳಿದ್ದಾರೆ. ಇಲ್ಲಿ ಲಾಸ್ ಹೇಳಿರೋದ್ರಿಂದ ಈ ಲಾಸಲ್ಲಿ ಈ 5,000 ಕೂಡ ಇನ್ಕ್ಲೂಡ್ ಆಗಿರ್ತದೆ. ಆ್ಯಕ್ಚುಲಿ ನಾವು ಲಾಸ್ ಯಾವಾಗ ಬರಿತೇವೆ? ಯಾವಾಗ ರಿಡಮ್ಷನ್ ಅನ್ನುವಂಥದ್ದು ಪ್ರೀಮಿಯಮಲ್ಲಿ ಆಗ್ತದೆ ಆವಾಗ ನಾವು ಲಾಸನ್ನು ಬರಿತೇವೆ. ಹಾಗಾಗಿ ಇಲ್ಲಿ ಈ 5,000 ಇದೆ ಅಲ್ವಾ, ಈ 5,000 ಈ 10,000ಅಲ್ಲಿ ಇನ್ಕ್ಲೂಡ್ ಆಗಿದೆ. ಹಾಗಾದರೆ 10,000ಅಲ್ಲಿ ಇಲ್ಲಿ ಅವ್ರು ಏನು ಮೆನ್ಷನ್ ಮಾಡಿದ್ದಾರೆ 10,000 ಅಂತ, ಅದರಲ್ಲಿ 5,000 ಅದು ಪ್ರೀಮಿಯಮ್ ಅದ್ದು ಅಂತ ಆಯಿತು. ಯಾವುದು? ರಿಡಮ್ಷನ್ ಆಗಿರುವ ಪ್ರೀಮಿಯಂ. ರಿಡಮ್ಷನ್ ಆಗಿರುವಂತಹ ಪ್ರೀಮಿಯಂ ಅದು 5,000 ಅಂತ ಆಯಿತು. ಹಾಗಾದರೆ ಉಳಿದ 5,000 ಏನು? ಈ ಉಳಿದ 5,000 ಇದೇ ಡಿಸ್ಕೌಂಟ್. ಗೊತ್ತಾಯ್ತಾ? ಓವರಾಲ್ ಆಗಿ ಡಿಬೆಂಚರ್ ಅಪ್ಲಿಕೇಶನ್ ಆ್ಯಂಡ್ ಅಲಾಟ್ಮೆಂಟ್ ಅಕೌಂಟ್ ಡೆಬಿಟ್ 95,000. ಲಾಸ್ ಆನ್ ಇಶ್ಯೂ 10,000 ಹೇಳಿದ್ದಾರೆ. 10% ಡಿಬೆಂಚರ್ 1 lakh. ಪ್ರೀಮಿಯಂ ಆನ್ ರಿಡಮ್ಷನ್ ಆಫ್ ಡಿಬೆಂಚರ್ 5,000 ಅಂತ ಹೇಳಿದ್ದಾರೆ. ಲಾಸ್ ಅಂತ ನಾವು ಯಾವಾಗ ಮೆನ್ಷನ್ ಮಾಡ್ತೇವೆ ಅಂದರೆ ಯಾವಾಗ ರಿಡಮ್ಷನ್ ಅನ್ನುವಂಥದ್ದು ಪ್ರೀಮಿಯಮಲ್ಲಿ ಆಗ್ತದೆ ಆವಾಗ ನಾವು ಲಾಸ್ ಮೆನ್ಷನ್ ಮಾಡ್ತೇವೆ. ಹಾಗಾಗಿ ಇಲ್ಲಿ ಅವರು ಏನು 10,000 ಅಂತ ಮೆನ್ಷನ್ ಮಾಡಿದ್ದಾರೆ ಅದರಲ್ಲಿ ಈ 5,000 ಕೂಡ ಇನ್ಕ್ಲೂಡ್ ಆಗಿದೆ ಅಂತ ಲೆಕ್ಕ. ಹಾಗಾದರೆ ಉಳಿದ 5,000 ಏನು? ಅದು ಡಿಸ್ಕೌಂಟ್. ಹಾಗಾದರೆ ಈಗ ಪರ್ಸೆಂಟೇಜ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದಂದರೆ 10% ಡಿಬೆಂಚರ್ ಫಿಗರ್ ಎಷ್ಟು ಕೊಟ್ಟಿರೋದು ಅವರು? 10% ಡಿಬೆಂಚರ್ ಅಂದರೆ 1 lakh. ಹಾಗಾದರೆ 1 lakh ಡಿಬೆಂಚರ್ಗೆ
5000 ಡಿಸ್ಕೌಂಟ್ ಅಂತ ಆದರೆ 100 ಡಿಬೆಂಚರ್ಗೆ ಎಷ್ಟು ಡಿಸ್ಕೌಂಟ್? ಸೊ ದ ಆನ್ಸರ್ ಇಸ್ 5%. ಹೇಗೆ 5% ಬಂತು? ಕ್ರಾಸ್ ಮಲ್ಟಿಪ್ಲಿಕೇಶನ್ 5000 ಇಂಟು 100 ಡಿವೈಡೆಡ್ ಬೈ, ಇಲ್ಲಿ ಕ್ವಶನ್ ಮಾರ್ಕ್ ಇದೆ ಅಲ್ವಾ, ಅದರ ಆಪೋಸಿಟ್ ಇರುವಂಥದ್ದನ್ನು ಡಿನಾಮಿನೇಟರ್ ಆಗಿ ತಗೊಳ್ಬೇಕು. ಸೊ 1 lakh. ಸೊ ದ ಆನ್ಸರ್ ಇಸ್ 5% ಅಂತ ಬರ್ತದೆ. ಆಯಿತಾ? ನೆಕ್ಸ್ಟ್, ಪರ್ಸೆಂಟೇಜ್ ಆಫ್ ಈಚ್ ಲಯಬಿಲಿಟಿ ಟು ದ ಟೋಟಲ್ ಲಯಬಿಲಿಟಿ ಈಸ್ ಶೋನ್ ಇನ್ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್. ನೆಕ್ಸ್ಟ್ ಕ್ವಶನ್, SRG Company Limited extends credit term of 30 days to its customers. Its credit collection period would be poor if its average collection period was ಅಂತ ಹೇಳಿದ್ದಾರೆ. ತುಂಬ ಕನ್ಫ್ಯೂಷನ್ ಏನು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಪೂವರ್ ಅಂತ ಕೊಟ್ಟಿದ್ರೆ 30 ಡೇಸ್ಗಿಂತ ಜಾಸ್ತಿ ನಂಬರ್ ಯಾವುದಿರುತ್ತೆ ಅದಕ್ಕೆ ಟಿಕ್ ಹಾಕಿ. ಈಗ ಇಲ್ಲಿ 30 ಇದೆ ಅಲ್ವಾ, ಇಲ್ಲಿ ಆನ್ಸರಲ್ಲಿ ಏನಿದೆ? 36 ಇದೆ, 30 ಇದೆ, 25 ಇದೆ, 15 ಡೇಸ್ ಇದೆ. ಹಾಗಾದರೆ ಆನ್ಸರ್ ಏನು? 36 ಡೇಸ್. SRG Company Limited extends credit term of 30 days to its customers. Its credit collection period would be poor if its average collection period was 36 days. ಅದೇ ಒಂದು ವೇಳೆ ನಿಮಗೆ ಎಕ್ಸಾಮಲ್ಲಿ ಕಂಪನಿ ಲಿಮಿಟೆಡ್ ಎಕ್ಸ್ಟೆಂಡ್ಸ್ credit term of 30 days to its customers, its collection of credit would be strong if its average collection period ಅಂತ ಹೇಳಿದ್ದಿದ್ರೆ ಆವಾಗ 30ಗಿಂತ ಕಡಿಮೆ ಯಾವ ನಂಬರ್ ಇರ್ತದೆ ಅದನ್ನು ತಗೊಳ್ಬೇಕು. ಯಾವುದಾದ್ರೂ ಒಂದೇ ನಂಬರ್ನ ಅವರು 30ಗಿಂತ ಕಡಿಮೆ ಮೆನ್ಷನ್ ಮಾಡಿರ್ತಾರೆ, ಉಳಿದದೆಲ್ಲ 30ಗಿಂತ ಜಾಸ್ತಿನೇ ಕೊಟ್ಟಿರ್ತಾರೆ ಆವಾಗ. ಹಾಗಾಗಿ ಕ್ರೆಡಿಟ್ ಟರ್ಮ್ 30 days, ಇಟ್ಸ್ ಕ್ರೆಡಿಟ್ ಕಲೆಕ್ಷನ್ ವುಡ್ ಬಿ ಪೂವರ್ ಇಫ್ ಇಟ್ಸ್ ಕ್ರೆಡಿಟ್ ಕಲೆಕ್ಷನ್ ಪೀರಿಯಡ್ ವಾಸ್ ಅಂತ ಹೇಳಿದ್ರೆ ಆವಾಗ 36 ಡೇಸ್. ಅಂದರೆ 30ಗಿಂತ ಜಾಸ್ತಿ ಯಾವ ನಂಬರ್ ಇರ್ತದೆ ಅದನ್ನು ಕನ್ಸಿಡರ್ ಮಾಡಿ. ಸ್ಟ್ರಾಂಗ್ ಅಂತ ಕೊಟ್ಟಾಗ 30ಗಿಂತ ಕಡಿಮೆ ಯಾವುದು ಇರ್ತದೆ ಅದನ್ನು ಕನ್ಸಿಡರ್ ಮಾಡಿ. ಗೊತ್ತಾಯ್ತಾ? ಅಷ್ಟೇ. ಒಂದು ವೇಳೆ ನಿಮಗೆ SRG ಕಂಪನಿ ಲಿಮಿಟೆಡ್ ಎಕ್ಸ್ಟೆಂಡ್ಸ್ ಕ್ರೆಡಿಟ್ ಟರ್ಮ್ ಆಫ್ 45 days to its customers, its credit collection would be poor if its average collection period was ಅಂತ ಹೇಳಿದ್ದಿದ್ರೆ ಆವಾಗ ನೀವೇನು ಮಾಡಬೇಕಿತ್ತು? 45ಗಿಂತ ಜಾಸ್ತಿ ಯಾವ ನಂಬರ್ ಕೊಟ್ಟಿದ್ದಾರೆ ಅದಕ್ಕೆ ಟಿಕ್ ಹಾಕಬೇಕು. ಒಂದು ವೇಳೆ SRG ಕಂಪನಿ ಲಿಮಿಟೆಡ್ ಎಕ್ಸ್ಟೆಂಡ್ಸ್ ಕ್ರೆಡಿಟ್ ಟರ್ಮ್ ಆಫ್ 45 days to its customers, its credit collection would be strong if its average collection period was ಅಂತ ಕೊಟ್ಟಿದ್ದಿದ್ರೆ ಆವಾಗ 45ಗಿಂತ ಕಡಿಮೆ ಯಾವುದಿದೆ ಅದನ್ನು ಟಿಕ್ ಹಾಕಬೇಕು. ಗೊತ್ತಾಯ್ತಾ? ನೆಕ್ಸ್ಟ್ ಕ್ವಶನ್, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಇಸ್ ರಿಕ್ವೈರ್ಡ್ ಫಾರ್ ಶೇರಿಂಗ್ ಫ್ಯೂಚರ್ ಪ್ರಾಫಿಟ್. ನೆಕ್ಸ್ಟ್ ಕ್ವಶನ್, ಕ್ಯಾಪಿಟಲ್ ರಿಸರ್ವ್ ಇಸ್ ಕ್ರಿಯೇಟೆಡ್ ಔಟ್ ಆಫ್ ಕ್ಯಾಪಿಟಲ್ ಪ್ರಾಫಿಟ್. Next question, loans which are payable within dash months are called short-term borrowings. Loans which are payable within 12 months are called short-term borrowings. More than 12 months are called long-term borrowings. Next question, analysis and interpretation are complementary to each other. Next one, collection of cash from trade receivables is. ಕಲೆಕ್ಷನ್ ಆಫ್ ಕ್ಯಾಶ್ ಅಂದರೆ ನಮಗೆ ಕ್ಯಾಶ್ ಬರುವಂಥದ್ದು. ಸೊ ಕಲೆಕ್ಷನ್ ಆಫ್ ಕ್ಯಾಶ್ ಫ್ರಮ್ ಟ್ರೇಡ್ ರಿಸೀವೇಬಲ್ಸ್ ಇಸ್ ಆನ್ಸರ್ ಕ್ಯಾಶ್ ಇನ್ಫ್ಲೋ. ಎಸ್. ನೆಕ್ಸ್ಟ್, ಫ್ಲಕ್ಚುವೇಟಿಂಗ್ ಕ್ಯಾಪಿಟಲ್ ಸಿಸ್ಟಮ್. ಫ್ಲಕ್ಚುವೇಟಿಂಗ್ ಕ್ಯಾಪಿಟಲ್ ಸಿಸ್ಟಮ್, ಕ್ಯಾಪಿಟಲ್ ಅಕೌಂಟ್ ಬ್ಯಾಲೆನ್ಸ್ ಚೇಂಜಸ್. ಎಕ್ಸಿಕ್ಯೂಟರ್ಸ್ ಅಕೌಂಟ್. ಎಕ್ಸಿಕ್ಯೂಟರ್ಸ್ ಅಕೌಂಟ್ ಯಾವಾಗ ಪ್ರಿಪೇರ್ ಮಾಡೋದು? ವೆನ್ ದರ್ ಇಸ್ ಅ ಡೆತ್ ಆಫ್ ಅ ಪಾರ್ಟ್ನರ್. ವೆನ್ ದ ಎಸೆಟ್ಸ್ ಆರ್ ಟೇಕನ್ ಓವರ್ ಬೈ ದ ಪಾರ್ಟ್ನರ್ ಅಂದರೆ ಪಾರ್ಟ್ನರ್ ಎಸೆಟ್ಸನ್ನು ತಗೊಂಡಿದ್ರೆ ಆವಾಗ ಏನು ಮಾಡಬೇಕು? ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು ರಿಯಲೈಸೇಷನ್ ಅಕೌಂಟ್. ಸಪೋಸ್ ಪಾಸ್ ಜರ್ನಲ್ ಎಂಟ್ರಿ ಫಾರ್ ದ ಎಸೆಟ್ಸ್ ಟೇಕನ್ ಓವರ್ ಬೈ ದ ಪಾರ್ಟ್ನರ್ ಡ್ಯೂರಿಂಗ್ ದ ಟೈಮ್ ಆಫ್ ಡಿಸಲ್ಯೂಷನ್ ಆಫ್ ಅ ಪಾರ್ಟ್ನರ್ಶಿಪ್ ಫರ್ಮ್ ಅಂತ ಕೇಳಿದರೆ ಆವಾಗ ನಿಮ್ಮ ಆನ್ಸರ್ ಏನು ಬರಬೇಕು? ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು ರಿಯಲೈಸೇಷನ್ ಅಕೌಂಟ್. ಸೊ ಈಗ ಇಲ್ಲಿ ಆನ್ಸರ್ ಡೆಬಿಟೆಡ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಲಾಂಗ್ ಟರ್ಮ್ ಬಾರೋಯಿಂಗ್, ಡಿಬೆಂಚರ್. ಇಂಟ್ರೆಸ್ಟ್ ಪೇಯ್ಡ್, ಫೈನಾನ್ಷಿಯಲ್ ಎಕ್ಸ್ಪೆನ್ಸಸ್. ಇಂಟ್ರೆಸ್ಟ್ ಪೇಯ್ಡ್ ಕೊಟ್ಟಿದ್ರು ಅದೇ, ಡಿವಿಡೆಂಡ್ ಪೇಯ್ಡ್ ಅಂತ ಕೊಟ್ಟಿದ್ರು ಕೂಡ ಫೈನಾನ್ಷಿಯಲ್ ಎಕ್ಸ್ಪೆನ್ಸಸ್ಸೇ. ಇಶ್ಯೂ ಆಫ್ ಶೇರ್ಸ್ ಅಂತ ಕೊಟ್ಟಿದ್ರು ಕೂಡ ಫೈನಾನ್ಷಿಯಲ್ ಎಕ್ಸ್ಪೆನ್ಸಸ್, ಫೈನಾನ್ಷಿಯಲ್ ಆ್ಯಕ್ಟಿವಿಟಿ ಅಂತ ಕನ್ಸಿಡರ್ ಮಾಡ್ತೇವೆ.
ನೆಕ್ಸ್ಟ್, ಸ್ಟೇಟ್ ಎನಿ ಒನ್ ಕಂಟೆಂಟ್ ಆಫ್ ಪಾರ್ಟ್ನರ್ಶಿಪ್ ಡೀಡ್. ನೇಮ್ ಆಫ್ ದಿ ಫರ್ಮ್, ನೇಮ್ ಆ್ಯಂಡ್ ಅಡ್ರೆಸ್ ಆಫ್ ದಿ ಪಾರ್ಟ್ನರ್ಸ್, ಲೊಕೇಶನ್ ಆಫ್ ಬಿಸ್ನೆಸ್, ಇದೆಲ್ಲ ಕಂಟೆಂಟ್ಸ್. A firm is compulsorily dissolved when a partner decides to retire. So answer false. ಒಬ್ಬ ಪಾರ್ಟ್ನರ್ ರಿಟೈರ್ಡ್ ಆದಾಗ ಫರ್ಮ್ ಕಂಪಲ್ಸರಿಲಿ ಡಿಸಲ್ಯೂಟ್ ಆಗೋದಿಲ್ಲ. ಆಯಿತಾ? ನೆಕ್ಸ್ಟ್, ವಾಟ್ ಈಸ್ ಇಶ್ಯೂ ಆಫ್ ಶೇರ್ಸ್ ಅಟ್ ಪ್ರೀಮಿಯಮ್? when the shares are issued at a price more than the face value of the share. ಯಾವಾಗ ಒಂದು ಶೇರನ್ನು ನಾವು ಅದರ ಫೇಸ್ ವ್ಯಾಲ್ಯೂ ಏನಿದೆ ಅದಕ್ಕಿಂತ ಜಾಸ್ತಿ ಅಮೌಂಟಿಗೆ ಏನಾದರೂ ನಾವು ಇಶ್ಯೂ ಮಾಡ್ತಿದ್ದೇವೆ ಅಂತ ಆದರೆ ಆವಾಗ ಅದನ್ನು ನಾವು ಇಶ್ಯೂ ಆಫ್ ಶೇರ್ಸ್ ಅಟ್ ಪ್ರೀಮಿಯಮ್ ಅಂತ ಕರಿತೇವೆ. ಎಕ್ಸ್ಪಾಂಡ್ AIFI ಆಲ್ರೆಡಿ ಹೇಳಿದ್ದೆ ಈ ಹಿಂದಿನ 2 ಮಾಡೆಲ್ ಕ್ವಶನ್ ಪೇಪರ್ ಡಿಸ್ಕಸ್ ಮಾಡುವಾಗ. ಆಲ್ ಇಂಡಿಯಾ ಫೈನಾನ್ಷಿಯಲ್ institutions. Give an example for investing activity. Purchase of machinery for 1 lakh, sale of machinery for 5 lakh, purchase of building. So ಇಂಥದ್ದೆಲ್ಲ ಏನಿದೆ ಇದೆಲ್ಲವೂ ಇನ್ವೆಸ್ಟಿಂಗ್ ಆಕ್ಟಿವಿಟಿ ಆಗಿರ್ತದೆ. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಪಾರ್ಟ್ನರ್ಶಿಪ್ ಡೀಡ್? ಪಾರ್ಟ್ನರ್ಶಿಪ್ ಡೀಡ್ ಅಂದರೆ ಏನು? ಇಟ್ ಈಸ್ ದ ಲೀಗಲ್ ಡಾಕ್ಯುಮೆಂಟ್ ವಿಚ್ ಕಂಟೈನ್ಸ್ ದ ಟರ್ಮ್ಸ್ ಆಫ್ ದಿ ಅಗ್ರಿಮೆಂಟ್. ಇಟ್ ಈಸ್ ಪಾರ್ಟ್ನರ್ಶಿಪ್ ಡೀಡ್. ಇಟ್ ಶುಡ್ ಬಿ drafted as per the Stamp Act and it should be signed by all the partners. Next question, give journal entry to close retiring partners capital account when payment is made immediately. So the answer is retiring partners capital account debit to ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಯಾವಾಗ ಪೇಮೆಂಟ್ ಈಸ್ ಮೇಡ್ ಇಮಿಡಿಯೇಟ್ ಅಂತ ಇರ್ತದೆ ಆವಾಗ ಕ್ರೆಡಿಟ್ ಎಂಟ್ರಿ ಅದು ಟು ಕ್ಯಾಶ್ ಆರ್ ಬ್ಯಾಂಕ್ಗೆ. ಹಾಗಾಗಿ ಡೆಬಿಟ್ ಎಂಟ್ರಿ ಏನು? ರಿಟೈರಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಸೊ ದ ಆನ್ಸರ್ ಇಸ್ ರಿಟೈರಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ನೆಕ್ಸ್ಟ್, 2 categories ಆಫ್ ಶೇರ್ ಕ್ಯಾಪಿಟಲ್: authorized ಕ್ಯಾಪಿಟಲ್, issued ಕ್ಯಾಪಿಟಲ್, ಸಬ್ಸ್ಕ್ರೈಬ್ಡ್ ಕ್ಯಾಪಿಟಲ್, ಕಾಲ್ಡ್ ಅಪ್ ಕ್ಯಾಪಿಟಲ್, ಪೇಯ್ಡ್ ಅಪ್ ಕ್ಯಾಪಿಟಲ್. ಇದೆಲ್ಲವೂ ಕೆಟಗರೀಸ್ ಆಫ್ ಶೇರ್ ಕ್ಯಾಪಿಟಲ್. ನೆಕ್ಸ್ಟ್, ಅಂಡರ್ ವಿಚ್ ಹೆಡ್ ದ ಫಾಲೋವಿಂಗ್ ಐಟಮ್ಸ್ ಅಪಿಯರ್ ಇನ್ ದ ಬ್ಯಾಲೆನ್ಸ್ ಶೀಟ್? ಬಿಲ್ಡಿಂಗ್ ಅಂತ ಬಂದರೆ ಫಿಕ್ಸ್ಡ್ ಅಸೆಟ್ಸ್ ಅಂತ ಬರೀರಿ, ಅನ್ಕ್ಲೈಮ್ಡ್ ಡಿವಿಡೆಂಟ್ ಅಂತ ಬಂದರೆ ಅದರ್ ಕರೆಂಟ್ ಲಯಬಿಲಿಟಿ ಅಂತ ಬರೆದು ಬಿಡಿ. ರೈಟ್ 2 objectives ಫಾರ್ ಪ್ರಿಪೇರಿಂಗ್ ದ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. ಸೊ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟನ್ನು ಪ್ರಿಪೇರ್ ಮಾಡುವ ಮುಖ್ಯ 2 ಉದ್ದೇಶಗಳು ಯಾವುದು? ಒಂದು, ಟು ನೋ ಅಬೌಟ್ ದ ಕಂಪನೀಸ್ ಎಬಿಲಿಟಿ ಟು ಜನರೇಟ್ ಕ್ಯಾಶ್ ಆ್ಯಂಡ್ ಕ್ಯಾಶ್ ಇಕ್ವಿವೆಲೆಂಟ್. ಇನ್ನೊಂದು, ಟು ಪ್ರೊವೈಡ್ ಇನ್ಫಾರ್ಮೇಷನ್ ಅಬೌಟ್ ದ ಕ್ಯಾಶ್ ಇನ್ಫ್ಲೋ ಆ್ಯಂಡ್ ಕ್ಯಾಶ್ ಔಟ್ಫ್ಲೋ ಆಫ್ ದ ಎಂಟರ್ಪ್ರೈಸ್. ಎಸ್, ಸೊ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ 12 ಮಾರ್ಕ್ಸಿನ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸನ್ನು ಡಿಸ್ಕಸ್ ಮಾಡ್ತೇನೆ. 100% ಗ್ಯಾರಂಟಿಯಾಗಿ ಎಕ್ಸಾಮಿಗೆ ಬಂದೇ ಬರ್ತದೆ ಅನ್ನುವಂತಹ ಕ್ವಶನ್ಸನ್ನು ಡಿಸ್ಕಸ್ ಮಾಡ್ತೇನೆ. ಫಾಲೋ ಮಾಡಲಿಕ್ಕೆ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.